ಇನ್ನೂ ವಿಕೃತವಾಗಿ ಸೆಕ್ಸ್ ವಿಡಿಯೋಸ್ ಇದ್ರೆ ನಿಮ್ಗೆ ಅಷ್ಟು ಎಂಟರ್ಟೈನ್ ಸಿಗುತ್ತೆ ಅಂದರೆ ಯಾರ ಹತ್ರ ಆದರೂ ಇದ್ರೆ ದಯವಿಟ್ಟು ಬಿಡಿ. ವಿಡಿಯೋಗೆ ಭಯ ಬೀಳ್ತೀನ ಸರ್, ಭಯ ಪಡೋದಕ್ಕೆ ನನ್ನ ದೇಹನ ಎಲ್ಲೂ ಹೋಗಿ ನಾನು ಮೆಜೆಸ್ಟಿಕ್ ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿಲ್ಲ. ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗ ಸೆಕ್ಸ್ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಜನ್ಮಕ್ಕೆ ಬೆಂಕಿ ಹಾಕ ದೇಹ ಮಾರಾಟ ಮಾಡ್ಕೊಂಡು ಬದುಕಲ್ಲ ಸರ್. ಮೋಸ ಆಗಿದ್ಯಾ ನಾನು ಇದೆಯಾ ಹೋಗಿ ದೂರ ಕೊಡಿ. ಮೋಸ ಆಗದೆ ಇವಳು ಮೋಸ ಮಾಡಿದ್ದಾಳೆ, ಇವಳು ಹಂಗೆ ಹಿಂಗೆ ಅನ್ನೋ ಬದಲು ಫಸ್ಟ್ ಕಂಪ್ಲೇಂಟ್ ಕೊಡಿ, ತನಿಖೆ ನಡೀಲಿ. ಗೋಳಿ ಮಗ್ನೆ ವಿ2 ಸೂರ್ಯ, ಸುಮಂತ್ ಗೌಡ ಗೋಲ್ಡನ್ ಕನ್ನಡಿಗ, ನೀವು ಗಂಡಸರಾಗಿದ್ರೆ ಓಯೋ ರೂಮು ಲಾರ್ಜು ಮತ್ತೊಂದು 7 ಜನ ಗಂಡಂದ್ರು ಮಿಂಡಂದ್ರು ತಾಕತ್ತಿದ್ರೆ ಅಪ್ಪಕ್ಕೆ ಹುಟ್ಟಿದ್ರೆ ವಿಡಿಯೋಸ್ ಬಿಡಬೇಕು. ಈಗ ಒಂದು ವಿಡಿಯೋ ಬಿಟ್ಟು ವೈರಲ್ ಮಾಡಿದ್ರೆ ಬಿಡಬೇಕು. ಎಷ್ಟು ವಿಡಿಯೋಸ್ ಇದೆಯಾ ಅಷ್ಟು ವಿಡಿಯೋ ಬರಬೇಕು ಸಾಮಾಜಿಕ ಜಾಲತಾಣದಲ್ಲಿ. ನಾನ್ ನಿಮ್ಮನ್ನು ಹುಡ್ಕೊಂಡ್ ಬಂದು ರೋಡ್ಗೆ ಎಳ್ಕೊಂಡ್ ಬಂದು ಚಪ್ಪಲಿ ಕಿತ್ತೋದಂಗೆ ಹೊಡೆದಿಲ್ಲ ಅಂದ್ರೆ ನಮ್ಮಪ್ಪ ನಾಗರಾಜ್ ಮಗಳೇ ಅಲ್ಲ. ಟಪ್ಪರ್ ಬಾಳೋದಲ್ಲರೋ ಗಂಡಸ್ರು ತರ ಬದುಕ್ಬೇಕು, ಗಂಡು ಶೋಕಿ ಎಲ್ಲ ಮಾಡೋದು. ನಿಮ್ಮನೇಲಿ ಹೆಣ್ಮಕ್ಳು ಇಟ್ಕೊಂಡು ಒಂದು ಹೆಣ್ಣನ್ ತೇಜೋದೆ ಮಾಡ್ತೀರಾ. ಆಬ್ವಿಯಸ್ಲಿ ಆ ವಿಡಿಯೋದಲ್ಲಿರೋದು ನಾನೇ ಎಲ್ಲರಿಗೂ ಕ್ಲಾರಿಟಿ ಕೊಡ್ತೀನಿ. ಯಾವುದೇ ಸಮಸ್ಯೆ ಬಂದಿರಲಿಲ್ಲ. ಬಟ್ ಅನಿಕಾ ಶ್ರೀ ಗೌಡ ಅಂತ ಮಹಿಳೆ ಬಂದ್ ಆದ್ಮೇಲೆ ನಮ್ಮಿಬ್ಬರಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ಅಂಡ್ ಎಲ್ಲರೂ ಅಬ್ಸರ್ವ್ ಮಾಡಬೇಕು, ಅವನ ಕೈಲೇ ಮೊಬೈಲ್ ಇಟ್ಕೊಂಡು ಅವನೇ ವಿಡಿಯೋ ಮಾಡಿರೋಂಥದ್ದು, ಅವನೇ ತೆಗ್ದಿರೋದು. ಅದು ಇವತ್ತದ್ದಲ್ಲ, 2022 ಅದು. ಸರ್ಚ್ ಮಾಡಿದ್ರೆ ಎಲ್ಲ CCB ಅವ್ರು ಯಾರಾದರೂ ಪ್ರಜ್ವಲ್ ರೇವಣ್ಣನ ವಿಡಿಯೋ ಸಿಗುತ್ತೆ ಅವನ ಹತ್ರ. ನಾನು ಕೀರ್ತಿಗೆ ಸಾರಿ ಕೇಳ್ಬೇಕಂತೆ, ವಸಂತ್ ಗಿಳಿಯರ್ಗೆ ಸಾರಿ ಕೇಳ್ಬೇಕಂತೆ. ಅವಾಗ ಡಿಲೀಟ್ ಮಾಡಿ ಡಿಲೀಟ್ ಮಾಡೋದು ಬೇಡ, ವೈರಲ್ ಆಗಿದೆ ಇಲ್ಲಿ ಅದಿರ್ಬೇಕು. ನಮಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ಕುರಿತು ಕೆಲವೊಂದಿಷ್ಟು ವಿಡಿಯೋಗಳು ಹರಿದಾಡ್ತಿದೆ. ಅದರ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ, ಜೊತೆಗೆ ತಾವು ತೆಗೆದುಕೊಳ್ಳುವಂಥ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಜನರಿಗೆ ಹೇಳೋದಾದ್ರೆ? ಕಾನೂನು ಹೋರಾಟ ಅನ್ನೋದು ನಾನು 2023 ಇಂದ ಮಾಡ್ತಾ ಇದ್ದೀನಿ. 2023-24 ಇಂದ ಇಲ್ಲಿವರೆಗೂ ಸುಮಾರು 14ರಿಂದ 15 FIR ಆಗಿದೆ, ಅನೇಕ PCR ಆಗಿದೆ, ಡಿಫಾರ್ಮೇಷನ್ ಕೇಸ್ ಹಾಕಿದ್ದೀನಿ. ಬಟ್ ಸ್ಟಿಲ್ ಇವತ್ತು ಆ ವಿಡಿಯೋ ಬಿಡುವಂಥ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಆ ವಿಡಿಯೋದಲ್ಲಿರೋದು ನಾನೇ ಎಲ್ಲರಿಗೂ ಕ್ಲಾರಿಟಿ ಕೊಡ್ತೀನಿ. ಆ್ಯಂಡ್ ಕೆಲವರೆಲ್ಲರೂ ಅದು ಲಾಡ್ಜಲ್ಲಿದೆ, ರೂಮಲ್ಲಿದೆ, ಮತ್ತೊಂದಿದೆ, ಯಾರ ಜೊತೆನೇ ಇದ್ದಾರೆ, ಇದು ಅಕ್ರಮ ಸಂಬಂಧ, ಮತ್ತೊಂದು ಯಾವುದೇ ಥರನೂ ಅವ್ರಿಗೆ ಬೇಕಾಗಿಂಥ ರೀತಿಯಲ್ಲಿ ಪೋರ್ಟ್ರೈಟ್ ಮಾಡ್ತಾ ಇದ್ದೀರಾ. ನಿಜ ಹೇಳಬೇಕು ಅಂದರೆ ನಾನು ಅವನು ಇಬ್ಬರೂ ಸಹ ಮದುವೆ ಆಗಿದ್ರಿ, 2 ವರ್ಷ ಜೀವನ ನಡೆಸಿದ್ರಿ, ಇಬ್ಬರಿಗೂ ಯಾವುದೇ ಸಮಸ್ಯೆ ಬಂದಿರಲಿಲ್ಲ. ಬಟ್ ಅನಿಕಾ ಶ್ರೀ ಗೌಡ ಅಂತ ಮಹಿಳೆ ಬಂದ್ ಆದಮೇಲೆ ನಮ್ಮಿಬ್ಬರಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಇದು ಎಂಡ್ ಆಗಲ್ಲ ಅನ್ನೋಂಥದ್ದು ಗೊತ್ತಿದೆ, ಬಿಕಾಸ್ ಇಲ್ಲಿ ದ್ವೇಷ ಅನ್ನೋದು ಹೆಚ್ಚಾಗಿದೆ. ನಾನು ಎಲ್ಲರಿಗೂ ಹೇಳೋದು, ನಾನು ಯಾವುದೇ ಲಾಡ್ಜಲ್ಲಾಗಲಿ ಅಕ್ರಮ ಸಂಬಂಧ ಇಟ್ಕೊಂಡು ಹೋರಾಟಗಾರ್ತಿ, ನೀನೇ ಸರಿ ಇಲ್ಲ, ಇನ್ನೊಬ್ರಿಗೆ ನೀನು ನ್ಯಾಯ ಕೊಡಿಸ್ತೀನಿ ಅಂತ ಕೆಲವ್ರ ಪ್ರಶ್ನೆ ಇದೆ. ನಾನು ಸರಿ ಇಲ್ಲ ಅಂದರೆ ಸಾಮಾಜಿಕವಾಗಿ ನನ್ನ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ತೀನಿ. ದಯವಿಟ್ಟು ನನ್ನ ಮೇಲೆ ಏನಾದರೂ ವಿತ್ ಪ್ರೂಫ್ ಏನಾದರೂ ನನ್ನ ಮೇಲೆ ಆರೋಪಗಳಿದ್ದರೆ, ಯಾರಿಗಾದ್ರೂ ನನ್ನಿಂದ ಇಲ್ಲ ಮದುವೆ ಆಗಿ ಮೋಸ ಮಾಡಿರೋದು ಮತ್ತೊಂದು ಏನೇ ಇರಲಿ ತಗೊಂಬನ್ನಿ. ಇಲ್ಲಿವರೆಗೂ ನಾನು ಇವನ ಮೇಲೆ ಇಷ್ಟು FIR ಮಾಡಿದ್ದೀನಿ, ಅವನು ಒಂದು FIR ಕೂಡ ನನ್ನ ಮೇಲೆ ಮಾಡಿಲ್ಲ. ಅವ್ನು ಕಾನೂನು ಹೋರಾಟ ಮಾಡಬೇಕಾಗಿತ್ತು ನಾನೇನಾದರೂ ಮೋಸ ಮಾಡಿದರೆ. ಬಟ್ ಅವನು ನನಗೆ ಗೊತ್ತಿಲ್ದಿರ ವಿಡಿಯೋನ ಮಾಡಿಕೊಂಡು ಅದು ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬರು ಬಚ್ಚಾಗ್ಲ ಕೈಲಿ ಒಂದು ಲುಚ್ಚ ಕೆಲಸ ಮಾಡಿದಾನಲ್ಲ, ಅದು ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ಆ್ಯಂಡ್ ಎಲ್ಲರೂ ಅಬ್ಸರ್ವ್ ಮಾಡಬೇಕು, ಅವನ ಕೈಲೇ ಮೊಬೈಲ್ ಇಟ್ಕೊಂಡು ಅವನೇ ವಿಡಿಯೋ ಮಾಡಿರೋವಂಥದ್ದು, ಅವನೇ ತೆಗ್ದಿರೋವಂಥದ್ದು. ಅದು ಇವತ್ತೊಂದಲ್ಲ, 2022 ಅದು. 2022 ನಾವಿಬ್ಬರು ಚೆನ್ನಾಗಿದ್ದಂಥ ಸಮಯದಲ್ಲಿ ಅದು ಜಗಳ ಆಗಿದ್ರಿ. ಆ ಸಮಯದಲ್ಲಿ ಜಗಳ ಆದಾಗ ನನ್ನ ಕೈ ಮೇಲೆಲ್ಲ ಬರೇ ಇರುತ್ತೆ ನೋಡಿ, ಹಲ್ಲೆ ಮಾಡಿದ್ದಂಥ ಸಮಯದಲ್ಲಿ ವಿಡಿಯೋ ಮಾಡ್ಕೊಂಡಿರೋದು. ಬಟ್ ಅದು ಈಗ ಬಿಡೋದಕ್ಕೆ ಕಾರಣ ಏನಂತನೂ ಹೇಳ್ತೀನಿ. 2 days ಬ್ಯಾಕ್ ನನಗೆ ಅವ್ನು ಹೇಳ್ದ ಬಿಡ್ತೀನಿ ಅಂತಲೂ ಹೇಳ್ದ. ಕೆಲವೊಂದು ಕೇಸಸ್ಸು ವಾಪಸ್ ತಗೊಂಡಿಲ್ಲ ಅಂದರೆ ಬಿಕಾಸ್ ಒಂದಷ್ಟು ಕೇಸಸ್ ಎವಿಡೆನ್ಸ್ ಅಂತಕ್ಕೆ ಬಂದಿದೆ, ನಾನು ರಾಜಿ ಹಾಕ್ತೀನಿ, ಅದೇನಿದೆಯೋ ನಿಂದು ಕೊಟ್ಬಿಡ್ತೀನಿ ಅನ್ನೋಂಥ ಮಾತುಕತೆನೂ ಆಗಿತ್ತು. ಬಟ್ ಸ್ಟಿಲ್ ಅವನು ಯಾಕೆ ಈ ವಿಡಿಯೋ ಬಿಟ್ಟಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನೇನು 28ನೇ ತಾರೀಕು ಕೋರ್ಟ್ ಇದೆ, ಆ ಕೋರ್ಟಲ್ಲಿ ಕೊಡುವಂಥ ಕೆಲಸ ಮಾಡ್ತೀನಿ. ಇಲ್ಲಿವರೆಗೂ ನಾನು ಕಾನೂನು ಮೀರು ಎಲ್ಲಿ ಹೋಗಿಲ್ಲ. ಆಮೇಲೆ ಈ 7 ಜನ ಗಂಡಂದ್ರು ಇವಳೇ ಸರಿಯಿಲ್ಲ, ಹನಿ ಟ್ರ್ಯಾಪು, ವೇಶ್ಯವಾಟಿಕೆ, ದಂಧೆ, ಆಮೇಲೆ ಇನ್ನು ಕೆಟ್ಟ ಪಟ್ಟ ಕಟ್ತಾರೆ. ಒಂದು ಹೆಣ್ಣು ಆ ತಪ್ಪು ಕೆಲಸ ಮಾಡಿದಳೋ ಮಾಡಿಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ಮಾಡಿಲ್ಲ. ಯಾರೋ ಒಂದು ಹೆಣ್ಣಿಗೆ ಕೆಟ್ಟ ಪಟ್ಟ ಸೂ ಅನ್ನೋದು ನಿಮ್ಮ ಚಾನಲಲ್ಲಿ ಹೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ, ಸೂ ಅನ್ನೋ ಪಟ್ಟ ಕೊಡ್ತಿರಲ್ಲ, ಆ ಒಂದು ಹೆಣ್ಣ ಜೊತೆ ಒಬ್ಬ ಗಂಡಸಿರೋದಕ್ಕೆ ಅಲ್ವಾ ಆ ಒಂದು ಸೂ ಅನ್ನೋ ಪಟ್ಟ ಬರೋದು. ಯಾಕೆ ಆ ಗಂಡಸಿಗೆ ಬರೆಯೋದಿಲ್ಲ? ಪ್ರತಿಯೊಂದಕ್ಕೂ ಹೆಣ್ಣಿಗೆ ಕೈ ತೋರಿಸೋಂಥ ಕೆಲಸ ಮಾಡ್ತೀರಾ. ಆ್ಯಂಡ್ ಗಂಡ ಹೆಂಡತಿ ಸಂಬಂಧ ಅನ್ನೋದು ಇಷ್ಟ ಇದ್ದರೆ, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನಂಬಿಕೆ ಇತ್ತಂದರೆ ಜೊತೆಲಿರ್ರಿ. ಅದು ಬಿಟ್ಬಿಟ್ಟು ಅವರ ಫೋಟೋಸ್ ಮಾಡ್ಕೊಳ್ಳೋದು, ವಿಡಿಯೋಸ್ ಇಟ್ಕೊಳ್ಳೋದು, ಗಂಡ ಆದವನು ಇಲ್ಲ ಹೆಂಡತಿ ಆದವರು, ನಾಳೆ ದಿವಸ ನಿಮ್ಗೆ ಯಾವುದೋ ಇನ್ನೊಂದು ಅಕ್ರಮ ಸಂಬಂಧಕ್ಕೆ ನೀನು ನಮ್ಮ ವಿಚಾರಕ್ಕೆ ಬಂದರೆ ನಿನ್ನ ಫೋಟೋಸ್ ಬಿಡ್ತೀನಿ, ನಿನ್ನ ವಿಡಿಯೋಸ್ ಬಿಡ್ತೀನಿ. ಬಿಕಾಸ್ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅನ್ನೋದು ಹೆಂಗಿದೆ ಅಂದರೆ ನೆಗೆಟಿವ್ ವೆರಿ ಫಾಸ್ಟಾಗಿ ಹೋಗಿ ರೀಚ್ ಆಗಿಬಿಡುತ್ತೆ.
ಪಾಸಿಟಿವ್. ನಾನು ಒಳ್ಳೆಯವಳು ಅಂದರೆ ಯಾರೂ ನಂಬೋದಿಲ್ಲ. ಸಾಕ್ಷಿ ಕೊಟ್ಟು ಒಳ್ಳೆಯವಳು ಅಂದ್ರೂ ನಂಬೋದಿಲ್ಲ. ಅದೇ ಯಾರಾದರೂ ಹಂಗಂತೆ ಅಂದ್ಬಿಡ್ಲಿ ಎಷ್ಟು ಬೇಗ ರೀಚ್ ಆಗುತ್ತೆ ಅಂದರೆ ಸತ್ಯತೆನ ಗಮನಿಸಿ ಅದನ್ನು ಪ್ರಚಾರ ಮಾಡುವಂಥ ಕೆಲಸ ಮಾಡಬೇಕು. ಆ್ಯಂಡ್ ವಿಡಿಯೋ ಕೊಟ್ಟಿರೋನು, ವಿಡಿಯೋ ಮಾಡಿರೋನು ಅವನ ಮೇಲೇನೂ FIR ದಾಖಲಾಗಿದೆ. ಬಿಕಾಸ್ ಆ ವಿಡಿಯೋ ಇವತ್ತೇ ನಿನ್ನೆನೇ ನಾನು ನೋಡಿದ್ದು. ಆ್ಯಂಡ್ ವಿಡಿಯೋ ಹಾಕಿರೋರ ಮೇಲೇನೂ FIR ಆಗಿದೆ. ಒಂದು ಹೆಣ್ಣನ್ನ ಖಾಸಗಿ ಚಿತ್ರಗಳನ್ನು, ಖಾಸಗಿ ಫೋಟೋಸ್, ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕೋಕ್ಕೆ ರೈಟ್ಸ್ ಕೊಟ್ಟವ್ರು ಯಾರು? ಸ್ವಂತ ಜನ್ಮ ಕೊಟ್ಟ ತಂದೆಗೂ ಆ ರೈಟ್ಸ್ ಇರೋದಿಲ್ಲ, ಇಲ್ಲ ತಾಳಿ ಕಟ್ಟಿದಂಥ ಗಂಡನಿಗೂ ಇರೋದಿಲ್ಲ. ಚಿತ್ರೀಕರಣ ನನಗೆ ಗೊತ್ತಿಲ್ದಿರೋ ವಿಡಿಯೋ ಯಾವಾಗ ಮಾಡ್ಕೊಂಡ? ಸಮಾಜಕ್ಕೆ ಏನು ಮಾಹಿತಿ ಹೋಗ್ತಾ ಇದೆ? ಯಾವುದೋ ಲಾಡ್ಜಲ್ಲಿದ್ದಾರೆ, ಯಾರ ಜೊತೆನೋ ಇದ್ದಾರೆ, ಇವನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು, ಇವ್ನು ಫಸ್ಟ್ ಮದುವೆ ಆಗಿತ್ತು, ಇವಳು ಬಂದು ನೋ, ಅದು ನನ್ನ ಮನೆ, ನನ್ನ ಮಂಚ. ಇವತ್ತು ನನ್ನ ಮನೆಗೆ ಹೋದೋಗು ಅಲ್ಲಿಂದನೇ ಒಂದು ವಿಡಿಯೋ ಮಾಡ್ತೀನಿ, ಅದೇ ಸೇಮ್ ಡ್ರೆಸ್ ಹಾಕ್ಕೊಂಡು ಸೇಮ್ ಬಟ್ಟೆ ನಾನು ವಿಡಿಯೋ ಮಾಡಿ ಕ್ಲಾರಿಟಿ ಕೊಡ್ತೀನಿ. ಯಾಕಂದರೆ ನಾವಿಷ್ಟು ಸ್ಟ್ರಾಂಗ್ ಇರೋರು ನಮಗೆ ಈ ಥರ ಇವೆಲ್ಲ ನಾನು ಕೇರೇ ಮಾಡಲ್ಲ. ಬಿಕಾಸ್ ಸುಮಾರು ಜನ ಈ ವಿಡಿಯೋಗೆ ನೋಡಿ ನಾನು ಏನು ಅನ್ನೋಂಥದ್ದು ಗೊತ್ತಾಗದ. ನನ್ನ ಇನ್ನೋಸೆನ್ಸ್ ಆವಾಗೇನಿತ್ತು, ಈಗ ನಾನು ಇಷ್ಟು ಸ್ಟ್ರಾಂಗ್ ಆಗೋಕ್ಕೆ, ಇಷ್ಟು ಬೋಲ್ಡಾಗಿ ಮಾತಾಡೋದಕ್ಕೆ ಕಾರಣ ಏನಂದರೆ ನನ್ನ ಜೀವನದಲ್ಲೂ ನಡೆದಿರುವಂಥ ಕೆಲವೊಂದು ಅವಮಾನಗಳು, ನಿಂದನೆಗಳು, ಕೆಲವೊಂದು ಕೆಟ್ಟ ಘಟನೆಗಳು ಇವತ್ತು ಸಂಧ್ಯಾ ಸ್ಟ್ರಾಂಗ್ ಆಗಿರೋದು. ಇದು ಯಾವುದೋ ವಿಡಿಯೋ ಬಂತು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಅಂದಿದ ತಕ್ಷಣ ನಾನು ಕುಗ್ಗೋದು ಇಲ್ಲ, ಜಗೋದು ಇಲ್ಲ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ಬಟ್ ನಾನು ಇಲ್ಲಿವರೆಗೂ ಕಾನೂನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ, ಕಾನೂನು ಹೋರಾಟನೇ ಮಾಡ್ತೀನಿ. ಬಟ್ ಇದು ಕೆಲವೊಂದು ದಿವಸದಲ್ಲಿ ಅಂತ್ಯ ಆಗಿಲ್ಲ ಅಂದರೆ, ಬಿಕಾಸ್ ಈಗ ಮಾನವ ಹಕ್ಕಿಗೆ ಕೊಟ್ಟಿದ್ದಾಯಿತು, ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಾಯಿತು, ಕಮಿಷನರ್ ಆಫೀಸರ್ ಎಲ್ಲ ಕಡೆನೂ ಕೊಟ್ಟಿದ್ದೀನಿ. ಬಿಕಾಸ್ ಅದು ಅತಿ ಹೆಚ್ಚು ವೈರಲ್ ಮಾಡಿದ್ದು ಒಬ್ಬ ಸುಮಂತ್ ಗೌಡ ಅಂತ ಗೋಲ್ಡನ್ ಕನ್ನಡಿಗ ಅಂತೇಳಿ ಇಟ್ಕೊಂಡು ಅಲ್ಲಿ ಸೌಜನ್ಯ ಹೋರಾಟಗಾರ್ತಿ ಅಂತ ಹಾಕ್ತಾನೆ. ಆಬ್ವಿಯಸ್ಲಿ ನಾನು ಹೋರಾಟಗಾರ್ತಿನೇ. ಬೆಂಗಳೂರಿಂದ ದೆಹಲಿ ತನಕ ಎಷ್ಟು ಹೋರಾಟ ಮಾಡಿದ್ದೀನಿ, ಕೋವಿಡಲ್ಲಿ ಎಷ್ಟು ಜನಕ್ಕೆ ಹೊಟ್ಟೆ ತುಂಬಿಸಿದ್ದೀನಿ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದೀನಿ, ಎಷ್ಟು ರೈತರ ಪ್ರತಿಭಟನೆಯಲ್ಲಿ ಹೋರಾಟ ಮಾಡಿದ್ದೀನಿ, ಒಂದು ಬೆಲೆ ಏರಿಕೆದಲ್ಲಿ ಬೀದಿಗಿಳಿದು ಹೆಂಗೆ ಹೋರಾಟ ಮಾಡಿದ್ದೀನಿ, ಪ್ರತಿಯೊಂದನ್ನು ಎಲ್ಲರೂ ಮರ್ತೋಗಿದ್ದಾರೆ ಅನಿಸುತ್ತೆ. ನನ್ನ ಈ ಒಂದು ಪ್ರೆಸೆಂಟ್ ಒಂದು ವೈಯಕ್ತಿಕ ಜೀವನದ ಒಂದಷ್ಟು ಕಾಂಟ್ರವರ್ಸಿ ನಡೀತಾ ಇದೆ, ಅದರಲ್ಲಿ ನನ್ನ ಪಾಸ್ಟ್ ಏನು ಮಾಡಿದ್ದೀನಿ ಅನ್ನೋದು ಜನರಿಗೆ ಗೊತ್ತಿಲ್ಲ. ಸೊ ಅದನ್ನು ತಿಳಿಸ್ಕೊಡುವಂಥ ಕೆಲಸನೂ ಮಾಡಬೇಕು. ಇವತ್ತು ಅಷ್ಟೆಲ್ಲ ಹೆಸರು ಮಾಡಿ ಏಕಾಏಕಿ ಸಂಧ್ಯಾನ ಗುರುತಿಸ್ಕೊಳ್ಳೋದಿಲ್ಲ. ಏಕಾಏಕ ಸಂಧ್ಯಾ ಕಾಂಗ್ರೆಸ್ಸಲ್ಲಿ ಹೋಗಿ ಒಂದು ಜನರಲ್ ಸೆಕ್ರೆಟರಿ, ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಬೇಕಂದ್ರೆ ಅಷ್ಟು ಈಸಿ ಅಲ್ಲ. ನನ್ನ ರಾಜಕೀಯ ಶ್ರಮ, ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದಿರುವಂಥ ಕೆಲವೊಂದು ಕೆಟ್ಟ ಘಟನೆಗಳು, ಸಾಮಾಜಿಕವಾಗಿ ನಾನು ಮಾಡಿರುವಂಥ ಹೋರಾಟಗಳು, ಪ್ರತಿಯೊಂದಕ್ಕೂ ದಾಖಲೆ ಇದೆ. ಎಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬಡವ್ರಿಗೆ ನಾನು ಹೊಟ್ಟೆ ತುಂಬಿಸ್ತಾ ಇದ್ದೀನಿ, ಅದು ನಾನು ಬಂದು ಹೇಳ್ಕೊಬೇಕು, ಈ ಕೈಲಿ ಮಾಡಿದ್ದು ಈ ಕೈಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ನಾನು ಅದು ಹೇಳ್ತಾ ಇರಲಿಲ್ಲ. ಎಷ್ಟು ಆಶ್ರಮಗಳಿಗೆ ನಿರಂತರ ನಾನು ಫಂಡ್ಸ್ ಟ್ರಾನ್ಸ್ಫರ್ ಮಾಡಿದ್ದೀನಿ, ಪ್ರತಿಯೊಂದನ್ನು ಸಹ ನಾನು ಕೊಡ್ತೀನಿ. ಇತ್ತೀಚೆಗೆ ಕೆಲವ್ರಿಗೆ ಅನ್ಬೋದು ಇವ್ರು ಆಶ್ರಮದ ವಿರುದ್ಧ ಅಂತಲೂ ಕೆಲವ್ರು ಅಂತಾರೆ. ಯಾಕೆ? ಕೆಲವರೆಲ್ಲ ಬಿಸ್ನೆಸ್ ಮಾಡ್ಕೊಂಡಿರೋದಕ್ಕೆ. ಇವತ್ತು ನಾನು ಏನೋ ಒಂದು ವ್ಯವಹಾರ ಮಾಡ್ತೀನಿ ಅಂದರೆ ₹1 ಬರುತ್ತೆ ಅಂತಲ್ವಾ? ₹1 ಬರುತ್ತೆ ಅಂತಲೇ ನಾನು ವ್ಯವಹಾರ ಮಾಡೋದು. ನಾನು ಫ್ರೀಯಾಗಿ ಸರ್ವಿಸ್ ಮಾಡೋದಕ್ಕೆ ನಾನು ಯಾವುದೋ ಧರ್ಮಛತ್ರ ಇಟ್ಟಿಲ್ಲ, ಬಡವ್ರಿಗೆ ಫ್ರೀ ಸರ್ವಿಸ್ ಮಾಡ್ತೀನಿ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಸಂಧ್ಯಾ ಏನು ಹೋರಾಟಗಾರ್ತಿನ? ಇವಳು ವೈಯಕ್ತಿಕ ಬದುಕೆ ಸರಿಲ್ಲ. ಭಗವಂತ ಇದ್ದಾರಲ್ಲ, ದೇವರುಗಳ ವೈಯಕ್ತಿಕ ಬದುಕು, ಅವರ ಒಂದು ಮದುವೆ ಜೀವನನೇ ಚೆನ್ನಾಗಿರೋದಿಲ್ಲ ಅಂಥದ್ರಲ್ಲಿ ಇಲ್ಲಿ ಭೂಮಿ ಮೇಲೆ ತಾತ್ಕಾಲಿಕವಾಗಿರುವಂಥ ನಮ್ಮ ಮನುಷ್ಯರ ಬದುಕು ಸರಿಯಾಗಿರುತ್ತಾ? ಅದರಲ್ಲೂ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಮಾಡಿದಂಥ ದೊಡ್ಡ ತಪ್ಪು, ನನಗೆ ಸೂಟಬಲ್ ಆಗಿರುವಂಥ ಪರ್ಸನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಚಪ್ಪಲಿ ಕರೆಕ್ಟ್ ಸೈಜ್ ಇದೆಯಾ, ನನಗೆ ಈ ಡ್ರೆಸ್ ಮ್ಯಾಚ್ ಆಗುತ್ತಾ, ನನಗೆ ಈ ವಾಚ್ ಮ್ಯಾಚ್ ಆಗುತ್ತಾ, ನನಗೆ ಬಳೆ ಕರೆಕ್ಟ್ ಸೈಜ್ ಇದೆಯಾ ಅಂತ ಎಲ್ಲನೂ ನಾವು ನೋಡುವಂಥ ಹೆಣ್ಣುಮಕ್ಕಳು ನಮ್ಮ ಜೀವನದಲ್ಲಿ ಬರುವಂಥ ಪಾರ್ಟ್ನರ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಎಡ್ಬಿಡ್ತೀರಿ. ಅದೇ ಥರ ನನ್ನ ಜೀವನದಲ್ಲೂ ನಡೆದಿದೆ. ಸೊ ಅದನ್ನು ಪಾಸ್ಟನ್ನು ಬಿಟ್ಬಿಡಬೇಕು. ನಮ್ಮಲ್ಲಿ ಇರೋವಂಥ ವ್ಯಕ್ತಿಗೆ ಯೋಗ್ಯತೆ ಇಲ್ದಿದ್ದವ್ರನ್ನ ಬಿಟ್ಟು ಜೀವನ ಮುಂದೆ ಹೋಗ್ತಾ ಇರಬೇಕು. ಇವತ್ತು ಯಾರನ್ನೋ ಇಟ್ಕೊಂಡ್ಬಿಟ್ಟಿದ್ದಾಳೆ, ಯಾರನ್ನೋ ಮದುವೆ ಆಗಿಬಿಟ್ಟಿದ್ದಾಳೆ, ನನ್ನಲ್ಲಿ ಯಾವುದಾದ್ರೂ ಆ ಥರ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಇಲ್ಲ, ಬೇರೆ ಏನೋ ಒಂದು ಕೆಟ್ಟದಿದ್ದಿದ್ರೆ ನಾನು ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟು ನೇರವಾಗಿ ಬಂದು ಅಷ್ಟು ಕೆಲವೊಂದು ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಷ್ಟೇ. ಎಷ್ಟು ಜನ ಕುಟುಂಬಗಳನ್ನು ಒಂದು ಮಾಡಿದ್ದೀನಿ, ಎಷ್ಟು ಜನ ಗಂಡ ಹೆಂಡತಿ ಇವತ್ತು ನನಗೆ ಸಂಪರ್ಕದಲ್ಲಿದ್ದಾರೆ, ಅವ್ರಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಹಾಕಿ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಅವ್ರನ್ನ ಸಮಾಜಕ್ಕೆ ತೋರಿಸೋಂಥ ಕೆಲಸ ಮಾಡಬೇಕು. ವೇ ಆಫ್ ಕೌನ್ಸಿಲಿಂಗ್ ಸೆಂಟರ್ಸ್ ಯಾವ ಥರ ಇರುತ್ತೆ ಅನ್ನೋದು ತೋರಿಸೋ ಕೆಲಸ ಮಾಡ್ತಾ ಇದ್ದೀನಿ. ಅನಾವಶ್ಯಕವಾಗಿ ಇದು ನನ್ನ ಉದ್ದೇಶಪೂರ್ವಕವಾಗಿ ನನಗೆ ಕೆಟ್ಟ ಹೆಸರು ಬರೋದಕ್ಕೆ. ಅವನಿಗೂ ನನಗೆ ಸಂಬಂಧ ಇತ್ತು, ಈಗಿಲ್ಲ. ಬಿಕಾಸ್ ಅವನು ಅನಿಕಾಶ್ರೀ ಗೌಡ ಅನ್ನೋಳ ಜೊತೆ ಇರೋದ್ರಿಂದ, ಇಲ್ಲ ಅವಳ ಹತ್ರ ಒಳ್ಳೆಯವಳು ಅಂತ ತೋರಿಸ್ಕೊಬೇಕು, ಅವ್ನು ಒಳ್ಳೆಯವನಂತ ತೋರಿಸ್ಕೊಬೇಕಂತ ನನ್ನ ಕೆಟ್ಟ ದೃಷ್ಟಿದಲ್ಲಿ ಸಮಾಜಕ್ಕೆ ತೋರಿಸೋವಂಥ ಕೆಲಸ ಮಾಡ್ತಾನೆ. ಬಟ್ ರಿಯಲಿ ಅವನಿಗೂ ಸಹ ಶೇಮ್ ಆಗಬೇಕು. ಇದರಲ್ಲಿ ನನ್ನೊಬ್ಬಳೇ ಚಿತ್ರ ಇಲ್ಲ, ಅವನು ಕ್ಯಾಮ್ರಾ ಇಟ್ಕೊಂಡಿರೋದು ಇದೆ,
ನನ್ನ ಮನೆ ಅದು. ಸೊ ಯಾರಿಗೆ ಇಬ್ಬರಿಗೂ ಶೇಮ್ ಆಗಿರೋಂಥದ್ದು. ವಿಡಿಯೋ ಮಾಡಿರೋನ್ಗೂ ನಾಚಿಕೆ ಆಗ್ಬೇಕು, ವಿಡಿಯೋ ಕೊಟ್ಟಿರೋನ್ಗೂ ನಾಚಿಕೆ ಆಗ್ಬೇಕು. ಆ ವಿಡಿಯೋ ವೈರಲ್ ಮಾಡಿದಾನಲ್ಲ, ಒಂದು ಹೆಣ್ಣು ಮಗಳ ಖಾಸಗಿ ವಿಚಾರ ತಗೊಂಡ್ಬಂದು ನಾನು ಹೋರಾಟಗಾರ್ತಿ ಅಂತ ಈ ಥರ ಪೋರ್ಟ್ರೇಟ್ ಮಾಡೋದಕ್ಕೆ ನಾನು ಯಾರ ಜೊತೆನೂ ಹೋಗ್ಬಿಟ್ಟು ಬೇರೆ ಥರ ಮೈ ಬಿಚ್ಕೊಂಡು ಮೈ ಮಾರಾಟ ಮಾಡ್ಕೊಂಡು ಇದ್ದಿದ್ದಲ್ಲ. ನಾನು ಮದುವೆ ಆಗಿದ್ದೆ, ನಾನು ಸಂಸಾರ ಮಾಡಿದ್ದೆ, ಅದಕ್ಕೂ ಪ್ರೂಫ್ ಬೇಕಾ? ಫ್ಯಾಮಿಲಿ ಕೋರ್ಟಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಅಷ್ಟು ಡೀಟೇಲ್ಸ್ ಬೇಕಂದ್ರೆ ಪ್ರತಿಯೊಂದು ಕೇಸ್ ಡೀಟೇಲ್ಸ್ ನಾನು ಹಾಕುವಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಇಲ್ಲಿ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಬೇಕು. ಅತಿ ಹೆಚ್ಚು ವೈರಲ್ ಆಗುವಂಥ ಕಂಟೆಂಟ್ಸು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿನೂ ಬರುವಂಥ ಕಂಟೆಂಟ್ಸು ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ. ಬಟ್ ಇಲ್ಲೆಲ್ಲೋ ಒಂದು ಕಡೆ ಇದು ನನ್ನ ಬಗ್ಗೆನೂ ಕೆಟ್ಟದ್ದು ಬರಬಾರ್ದು. ಇದು ಮುಗ್ದೋಗಿರುವಂಥ ಅಧ್ಯಾಯ. ಆಗಾಗ ಬುಕ್ ಓಪನ್ ಆಗ್ತಾ ಇರುತ್ತೆ, ಆಗಾಗ ನನ್ನ ಬಗ್ಗೆ ನೆಗೆಟಿವ್ ಪ್ರಸಾರ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ವಿಡಿಯೋಸ್ ವೈರಲ್ ಮಾಡ್ತಾರೆ ನಿರಂತರವಾಗಿ. ಬಿಯರ್ ಕುಡ್ದಿದ್ದಾಳೆ ಇವಳು, ಕುಡುಕಿನ ಆಬ್ವಿಯಸ್ಲಿ ಆವತ್ತು ಅದು ಏನು ಹಾಕಿದಾನಲ್ಲ, ನಿಮಗೆ ನಾನು ಆ 2 ಇಯರ್ಸ್ ಏನು ಸಫರ್ ಮಾಡಿದ್ದೀನಿ ಅವನ ಜೊತೆಯಲ್ಲಿ, ಯಾವ ಥರ ನನ್ನ ಮಾನಸಿಕವಾಗಿ ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ, ಹಣಕ್ಕೋಸ್ಕರ, ಒಡವೆಗೋಸ್ಕರ, ಪ್ರತಿಯೊಂದಕ್ಕೂ ಎಲ್ಲನೂ ಎವಿಡೆನ್ಸ್ ಇನ್ನು ಮುಂದೆ ನಾನು ಹಾಕುವಂಥ ಕೆಲಸ ಮಾಡಬೇಕಾಗತ್ತೆ. ಬಿಕಾಸ್ ಎಲ್ಲನೂ ಕೋರ್ಟಲ್ಲಿ ಇರೋದ್ರಿಂದ ನಾನು ಸುಮ್ಮನೆ ಇದ್ದೆ. ಕಂತೆ ಅವ್ನು ಏನು ತಗೊಂಡೋಗಿದ್ದಾನೆ ನನ್ನ ಮನೆ ಪ್ರತಿಯೊಂದು ಇದೆ. ಬಟ್ ಯಾವುದೂ ಬೇಡ ಹಾಕೋದು ಅಂದ್ಕೊಂಡಿದ್ರೆ ನನ್ನ ಮಾನಸಿಕ ನೋವು, ನನ್ನ ದೈಹಿಕ ನೋವು ಎಷ್ಟು ನಾನು ಸಫರ್ ಮಾಡಿದ್ದೀನಿ ಅದು ಯಾವುದು ಹೇಳ್ಕೊಳ್ಳೋದು ಬೇಡ. ಬಿಕಾಸ್ ನಾನು ಸ್ಟ್ರಾಂಗ್ ಆಗೇ ಇರಬೇಕು ಅನ್ನೋಂಥದ್ದು ನಾನು ನನ್ನಲ್ಲೇ ಒಳಗೆ ಇಟ್ಕೊಂಡಿದ್ರೆ, ಇವನು ಕೆಣಕಿ ಹುಣ್ಣು ಮಾಡ್ಕೊಳ್ತಾ ಇದ್ರೆ ಅದನ್ನು ಸಹ ಹೊರ ತೋರಿಸುವಂಥ ಕೆಲಸ ಮಾಡಬೇಕು. ಇದೇ ಬೆಂಗಳೂರವಳು, ನಾನು ಆಂಧ್ರದಿಂದ ಬಂದಿರೋಳು ಅಂದರು, ವೇಶ್ಯವಾಟಿಕೆ ಅಂದರು, ದಂಧೆ ನಡೆಸ್ತಾರೆ ಅಂದರು, ಏನೋ ಚೀಟಿ ನಡೆಸ್ತಾರೆ ಅಂದರು, ಮೋಸ ಮಾಡಿದ್ದಾರೆ ಅಂದರು. ಯಾಕೆ ಸರ್ ಇದುವರೆಗೂ ಯಾರೂ ಹೋಗಿ ನನ್ನ ಮೇಲೆ FIR ಮಾಡಿಸಿಲ್ಲ? ಯಾಕೆ ಸರ್ ಕಂಪ್ಲೇಂಟ್ ಮಾಡಿಲ್ಲ? ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯದನ್ನು ಪ್ರಸಾರ ಮಾಡಿ. ನಾನು ತಪ್ಪು ಮಾಡಿದ್ದೀನಾ? ಸಮಾಜದಲ್ಲಿರುವಂಥ ಜನರಿಗೆ ನನ್ನನ್ನು ಪ್ರಶ್ನೆ ಮಾಡೋ ಹಕ್ಕಿದೆ. ಬಟ್ ನನ್ನ ಖಾಸಗಿ ಫೋಟೋ, ಖಾಸಗಿ ವಿಡಿಯೋ, ನನ್ನ ಗಂಡ ಅಂತ ಹೇಳಿ ನಾನು ಸಂಸಾರ ಮಾಡಿದಂಥ ಸಮಯದಲ್ಲಿ ಮಲಗಿರುವಂಥದ್ದು ನಿನ್ನ ವಿಡಿಯೋ ನನಗೆ ಗೊತ್ತಿಲ್ದಿರ ಮಾಡಿಕೊಂಡು ಹೇಳಿದ್ದ ಅವನು. ನನ್ನ ಹತ್ರ ವಿಡಿಯೋಸ್ ಇದೆ ಬಿಡ್ತೀನಿ ಅಂತ ನಂಗೆ ತುಂಬ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಅದರಿಂದ ನಾನು ಹೆಂಗೆ ಹೊರ ಬಂದಿದ್ದೀನಿ ಅಂತ ನನ್ನ ಒಬ್ಬಳ್ದೇ ಅಲ್ಲ, ಅನೇಕ ಹುಡುಗಿಯರ ವಿಡಿಯೋಸ್ ಅವನ ಹತ್ರ ಇದೆ. ಅನೇಕ ಹೆಣ್ಣು ಮಕ್ಕಳಿಗೆ ಅವನು ಇದೇ ಮಾಡಿರೋದು. ಪೊಲೀಸವ್ರು ನಿಜವಾಗ್ಲೂ ಕ್ಲೀನಾಗಿ ಸರ್ಚ್ ವಾರೆಂಟ್ ತಗೊಂಡು ಸರ್ಚ್ ಮಾಡಿದ್ರೆ, ಇಲ್ಲ CCB ಅವ್ರು ಯಾರಾದರೂ ಪ್ರಜ್ವಲ್ ರೇವಣ್ಣನ ಮೀರಿಸೋ ಅಷ್ಟು ವಿಡಿಯೋಸ್ ಸಿಗುತ್ತೆ ಅವನ ಹತ್ರ. ಈ ಒಂದು ಕಾರಣಕ್ಕೆ ಅವನನ್ನು ಟಾರ್ಗೆಟ್ ಮಾಡೋದು, ನನ್ನ ಕೆಟ್ಟದಾಗಿ ಸಮಾಜಕ್ಕೆ ತೋರಿಸುವಂಥ ಕೆಲಸ ಮಾಡೋದು. ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ಯಾಕೆ ಹೇಳಿ? ನೊಂದಿರೋರು ಮುಂದೆ ಬರೋದಿಲ್ಲ, ಮೋಸ ಆಗಿರೋರು ಮುಂದೆ ಬರೋದಿಲ್ಲ. ನನ್ನೇ ಇಷ್ಟು ವಿಕೃತವಾಗಿ ಅವನು ಸಮಾಜಕ್ಕೆ ತೋರಿಸುವಂಥ ಕೆಲಸ ಮಾಡೋವಾಗ ಯಾರೋ ಬಡವರು, ಯಾರೋ ಮಿಡಲ್ ಕ್ಲಾಸ್ ಅವರು, ಅವ್ರಿಗೆ ಈ ಥರ ತಡ್ಕೊಳ್ಳೋ ಶಕ್ತಿ ಇರುತ್ತಾ ಸರ್? ಡೆಫಿನೆಟ್ಲಿ ಇರೋದಿಲ್ಲ. ಸೊ ನಾನು ಕೇಳ್ಕೊಳ್ಳೋದು, ಹೆಣ್ಮಕ್ಳು ಅವನ ಹತ್ರ ಹೋಗಿ ಮೋಸ ಆಗಬೇಡಿ, ನಂಬಬೇಡಿ, ಬಿಟ್ಟುಬಿಡಿ. ಆ್ಯಂಡ್ ನನ್ನ ಜೀವನದಲ್ಲಿ ಆಗೋಗಿದೆ ಘಟನೆ, ಇದು ಮುಗ್ದೋಗಿರುವಂಥ ವಿಚಾರನ ಪದೇ ಓಪನ್ ಮಾಡೋಕ್ಕೆ ಹೋಗಬೇಡಿ. ಎಸ್, ಆ ವಿಡಿಯೋದಲ್ಲಿ ಇರೋದು ನಾನೇ. ಅದು ಕಾನೂನು ಹೋರಾಟ ಏನಿದೆಯೋ ಮಾಡ್ತೀರಿ. ಆ್ಯಂಡ್ ಡೆಫಿನೆಟ್ಲಿ ಈ ಸಲ ಕಾನೂನು ಅಡಿಯಲ್ಲಿ ಅವ್ನಿಗೇನು ಶಿಕ್ಷೆ ಆಗಿಲ್ಲ ಅಂದರೆ ವೆರಿ ಸೂನಲ್ಲಿ ನಾನೇ ಈ ಪೊರ್ಕೆ ಚಪ್ಪಲಿಗೆ ಏನೇನೋ ಸೆಕ್ಷನ್ಸ್ ಇದೆಯೋ ಅದನ್ನೆಲ್ಲ ಹಾಕಿ ಡೆಫಿನೆಟ್ಲಿ ಅವರಿಬ್ಬರನ್ನ ಹೊರಗಡೆ ಬಂದೇ ಬರ್ತೀನಿ. ಸಮಾಜಕ್ಕಿಂತ ಕೆಟ್ಟುಳುಗಳಿದ್ರೆ ನಾಳೆ ತಾಯಿ ವಿಡಿಯೋ ಮಾಡಿ ಹಾಕ್ತಾರೆ ದುಡ್ಡು ಬರುತ್ತೆ ಅಂತ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸ್ವಂತ ಹಕ್ಕನ ವಿಡಿಯೋಸ್ ಬೇಕಂದ್ರೆ ಮಾಡಿ ಹಾಕ್ತಾರೆ. ಅಂತ ನೀಚ ಮಾನಗಿಟ್ಟ ಯುವಕರು ಕೆಲವರು ಇದ್ದಾರೆ. ಅವ್ರ ಪಬ್ಲಿಸಿಟಿ ತಗೊಳ್ಳೋದಕ್ಕೆ, ಅವ್ರ ಫಾಲೋವರ್ಸ್ ಹೆಚ್ಚಾಗೋದಕ್ಕೆ. ಇದ್ರ ಮೇಲೆ ಕಾನೂನು ಸೂಕ್ತವಾದಂಥ ಕ್ರಮಗಳು ತಗೊಳ್ಳಲ್ಲ ಬಿಡಿ. ಬಿಕಾಸ್ ನೋಡಿದಿರಲ್ಲ ಕಾನೂನಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿ. ಅವನಿಗೂ ನನಗೆ, ಅವ್ನು ಯಾರು ಸರ್? ಬಚ್ಚ, ಅವನು ಚೈಲ್ಡ್ ಸರ್. ಅವನು ಇನ್ನೂ ಮೀಸೆ ಚಿಗಿರಲಿಲ್ಲ. ಜೀವನ ಅನ್ನೋದು ಏನಾದರೂ ಗೊತ್ತಿದೆಯಾ ಸರ್? ಹೋಗ್ಲಿ 500 ರೂಪಾಯಿ ದುಡಿತಾನ ಸರ್? ಯಾರೋ ಒಂದಷ್ಟು ಆಶ್ರಯ ಕೊಟ್ಟರೆ ಅವ್ರ ಜೊತೆ ಇರ್ತಾನೆ, ಯಾರೋ ಹಾಕೋ ಊಟ ತಿನ್ಕೊಂಡಿರ್ತಾನೆ. ಅವ್ನು ನೋಡಿದ್ರೆ ಅವನ ಬಗ್ಗೆ ಮಾತಾಡೋಕೆ ಹೋದ್ರೆ ನಮಗೆ ಅಸಹ್ಯ ಅನಿಸುತ್ತೆ. ಚೈಲ್ಡ್ ಅವನು. ಆಯಿತು, ಅವನು ನನ್ನ ಖಾಸಗಿ ವಿಡಿಯೋ ಹಾಕ್ಕೊಂಡಿದ್ದಾನಲ್ಲ ಸರ್, ಅವ್ನಿಗೇನು ಗೊತ್ತು? ಗಂಡ ಹೆಂಡತಿ ಮಧ್ಯ ಸಂಸಾರದಲ್ಲಿ ಏನೇನು ನಡೆಯುತ್ತಂತ ಅವ್ನಿಗೇನು ಗೊತ್ತಂತ ಹಾಕ್ಕೊಂಡಿದ್ದಾನೆ? ಏನಂತ ಹಾಕ್ಕೊಂಡಿದ್ದಾನೆ ಅವನು? ಅದರಲ್ಲೂ ಅವ್ನು ಮಾತಾಡಿರೋಂಥ ಕೆಲವೊಂದು ಆಡಿಯೋಸ್ ಕೊಡ್ತೀನಿ. ಎಷ್ಟು ಕೆಟ್ಟದಾಗೆ ಮಾತಾಡಿದ್ದಾನೆ ಅಂದರೆ, ನಾನು ಕೀರ್ತಿಗೆ ಸಾರಿ ಕೇಳಬೇಕಂತೆ, ವಸಂತ್ ಗಿಳಿಯರ್ಗೆ ಸಾರಿ ಕೇಳಬೇಕಂತೆ. ಅವಾಗ ಇವ್ನು ಡಿಲೀಟ್ ಮಾಡೋದು ಬೇಡ, ವೈರಲ್ ಆಗಿದೆ, ಇರಲಿ, ಅದಿರಬೇಕು. ಆ್ಯಂಡ್ ಅದು ನನ್ನ ಖಾಸಗಿ ವಿಚಾರ. ಅದನ್ನು ತಗೊಂಡು ಅವ್ನು ಹಾಕಿರೋದು ದೊಡ್ಡ ತಪ್ಪು, ಇವನು ಕೊಟ್ಟಿರೋದು ದೊಡ್ಡ ತಪ್ಪು. ಇವರಿಬ್ಬರಿಗೂ ಶಿಕ್ಷೆ ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಸುಮಂತ್ ಅವನೊಬ್ಬ ಬಚ್ಚ. ಅವ್ನು ಖಾಸಗಿ ವಿಡಿಯೋಸ್ ಹಾಕಿದಾನೆ. ನನಗೂ ಅವ್ನಿಗೇನಾದರೂ ದ್ವೇಷನ ಅಂತಂದರೆ ದ್ವೇಷ ಗೀಷ ಏನಿಲ್ಲ. ನಾವು ಸೌಜನ್ಯ ಹೋರಾಟ ಮಾಡಿದ್ರು, ಯಾರೆಲ್ಲ ಸೌಜನ್ಯ ಹೋರಾಟದಲ್ಲಿ ಇದ್ದಾರೆ ಅವ್ರನ್ನೆಲ್ಲರನ್ನೂ ತೇಜೋದೆ ಮಾಡೋ ಕೆಲಸ. ನಾನು ಸೌಜನ್ಯ ಪರ ಹೋರಾಟಗಾರ್ತೀನಿ, ನಾಡು ನುಡಿ ಪರ ಹೋರಾಟಗಾರ್ತೀನಿ, ರೈತರ ಪರ ಹೋರಾಟಗಾರ್ತೀನಿ, ಅವ್ರ ಪರ ಧ್ವನಿ ಎತ್ತುವಂಥ ಹೋರಾಟಗಾರ್ತಿ ಅಂತ ಹೆಮ್ಮೆಯಿಂದ ಗರ್ಜಿಸಿ ಹೇಳ್ಕೊಳ್ತೀನಿ. ಯಾಕಂದರೆ ಅದು
ಕಂತೆ ಡಾಕ್ಯುಮೆಂಟ್ ಇದೆ. ನನ್ನ ಪಾಸ್ಟ್ ಲೈಫ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಪಾಸ್ಟ್ ಲೈಫು ಏನು ಪಾಸ್ಟ್ ಅಂದರೆ ಜಾಸ್ತಿ ವರ್ಷ ಅಲ್ಲ, ಇದೇನು 2 ಇಯರ್ಸಿಂದ ನಿರಂತರವಾಗಿ ಬರೀ ನಂದು ಅವಂದೇ ಓಡಾಡ್ತಾ ಇದೆ. ಅದಕ್ಕೆ ಹಿಂದಿಂದ ಏನೇನು ಮಾಡಿದ್ದೀನಿ ಅನ್ನೋಂಥದ್ದು ಪ್ರತಿಯೊಂದು ನನ್ನ ಹಿಸ್ಟ್ರಿನೂ ನನ್ನ ಜಾತಕನೂ ಬಿಡುವಂಥ ಕೆಲಸ ಮಾಡ್ತೀನಿ. ಲುಚ್ಚ ಕೆಲಸ ಮಾಡಿದಾನಲ್ಲ ಸುಮಂತ್ ಗೌಡ, ಹೇಳಿದ್ದಾನೆ ಏನೋ ಓಯರ್ ರೂಮಲ್ಲಿದೆ, ಲಾಡ್ಜಲ್ಲಿದೆ, ಇನ್ನು ಏನೇನೋ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, 7 ಜನ ಗಂಡಂದ್ರು. ದಯವಿಟ್ಟು ಯಾವುದಾದ್ರೂ ಆ ಥರ ಇನ್ನೂ ವಿಕೃತವಾಗಿ ಸೆಕ್ಸ್ ವಿಡಿಯೋಸ್ ಇದ್ರೆ, ನಿಮ್ಗೆ ಅಷ್ಟು ಎಂಟರ್ಟೈನ್ ಸಿಗುತ್ತೆ ಅಂದರೆ ಯಾರ ಹತ್ರ ಆದರೂ ಇದ್ದರೆ ದಯವಿಟ್ಟು ಬಿಡಿ. ಆ ಬಿಟ್ಟಿರೋನು ಯಾರು ಮಾಡಿದಾನಲ್ಲ ವಿಡಿಯೋ, ಅವನ್ನ ಕೇಳಿ ಸಿಗ್ಬೋದು. ಅವನೇನಾದರೂ ಅದನ್ನೂ ಮಾಡ್ಕೊಂಡಿದ್ರೆ ಬಿಡಿ, ಮಜಾ ತಗೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಒಬ್ಬನ ಜೊತೆ ಜೀವನ ಮಾಡಿದ್ದೀನಿ, ಒಬ್ಬನ ಜೊತೆನೇ ಇದ್ದೀನಿ. ಆ ಒಬ್ಬ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ, ಬಿಡ್ತಾದಾನೆ, ಬಿಟ್ಕೊಳ್ಳಿ. ಯಾರು ಮರ್ಯಾದೆ ಹೋಗುತ್ತೆ? ವಿಡಿಯೋಗೆ ಭಯ ಬೀಳ್ತೀನ ಸರ್? ಭಯ ಪಡೋದಕ್ಕೆ ನನ್ನ ದೇಹನ ಎಲ್ಲೂ ಹೋಗಿ ನಾನು ಮೆಜೆಸ್ಟಿಕ್ ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿಲ್ಲ. ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ ಹೇಳ್ತೀನಿ, ನಿಮಗೆ ನನ್ನ ಬಗ್ಗೆ ತಿಳ್ಕೊಳ್ಳಿ. ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ, ಬನ್ನಿ. ಬ್ಯಾಡ್ ಕಮೆಂಟ್ಸ್ ಹಾಕೋಂಥವ್ರಿಗೆ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದು ನಿಮ್ಗೆ ಏನೇನು ಡೌಟ್ ಇದೆ, ಏನೇನು ಕ್ವಶನ್ ಇದೆ, ಏನೇನು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇದೆ, ಪ್ಲೀಸ್ ಬನ್ನಿ, ವೆಲ್ಕಮ್ ಮಾಡ್ತೀನಿ. ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ, ಒಳ್ಳೆ ಊಟ ಅರೇಂಜ್ಮೆಂಟ್ ಮಾಡಿರ್ತೀನಿ, ಒಳ್ಳೆ ಗೆಸ್ಚರ್ ಕೊಡ್ತೀನಿ, ಬನ್ನಿ, ಅರೇಂಜ್ಮೆಂಟ್ ಮಾಡ್ತೀನಿ. ಪ್ರಶ್ನೆ ಮಾಡಿ. ಸಾಮಾಜಿಕವಾಗಿ ನಿಮ್ಮಲ್ಲಿ ಒಬ್ಳು ಹೋರಾಟಗಾರ್ತಿ ಅನ್ಸ್ಕೊಂಡಿರೋಳು ಈ ಥರನ ಅನ್ನೋಂಥದ್ದು ಬರಬಾರ್ದು. ಪ್ರಶ್ನೆ ಮಾಡ್ಬೇಕು, ಮಾಡಿ. 7 ಜನ ಗಂಡಂದ್ರೆ ಎಲ್ಲಿದ್ದಾರೆ ಬಿಡಿ ಫೋಟೋ, ಇಲ್ಲ 7 ಜನ ಗಂಡನ ಕರ್ಕೊಂಬಂದು ನಿಲ್ಲಿಸಿ. ಯಾವುದೋ ರಿಯಾಲಿಟಿ 100 ರೂಪಾಯಿ 200 ರೂಪಾಯಿ ಕೊಟ್ಟು 1000 ರೂಪಾಯಿ 2000 ರೂಪಾಯಿ ಕೊಟ್ಟು ವಿಡಿಯೋ ಮಾಡಿಸಿ ಹಿಂಗೆ ಮಾತಾಡೋ ಅನ್ನೋದಲ್ಲ. ಕೆಲವೊಂದು ಮಾಡಿದ್ದಾರೆ, ಒಂದು 2-3 ವಿಡಿಯೋ, ಏನೋ ಸೆಕ್ಸ್ ವಿಡಿಯೋ ಇದೆ ಅಂತೆ, ಏನೋ ಸೆಕ್ಸ್ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್. ಪೂರ್ ಜನ್ಮಕ್ಕೆ ಬೆಂಕಿ ಹಾಕ. ದೇಹ ಮಾರಾಟ ಮಾಡ್ಕೊಂಡು ಬದುಕಲ್ಲ ಸರ್. ನಾವೇನಿದ್ರೇನು ಗುರಿ ಇಟ್ಕೊಂಡು ಮುನ್ನುಗ್ಗಿ ಹೋಗೋಂಥವ್ರು. ಆ ಥರ ಇರೋರು ಈ ಥರ ನೇರವಾಗಿ ಬಂದು ಮಾತಾಡ್ತಾರ? ಬಿಟ್ಬಿಡಿ. ಇಷ್ಟೇ ನೋಡಿದಾರಲ್ಲ ಸರ್ ಸಮಾಜ, ಮಿಲಿಯನ್ಸ್ ವೈರಲ್ ಆಗಿದೆ ಅಲ್ವಾ? ಇದ್ರಲ್ಲಿ ಅಂಥದ್ದು ಏನೂ ಇಲ್ಲ. ಅವ್ನು ನನ್ನ ಹೊಡೆದಿರೋ ಅಂಥದ್ದು, ನನ್ನ ಇನೋಸೆನ್ಸ್ ಆವಾಗ ಹೆಂಗಿತ್ತು, ನಾನು ಆವಾಗ ಹೆಂಗಿದ್ದೆ, ಈಗ ಹೆಂಗಾಗಿದ್ದೀನಿ, ನಾನು ಮಾನಸಿಕವಾಗಿ ಹೆಂಗೆ ಕುಗ್ಗಿದ್ದೆ, ನಾನು ಯಾವ ಥರ ಅವನು ದೌರ್ಜನ್ಯ ಮಾಡಿದ್ದೆ ಎಲ್ಲನೂ ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಕೆಲ ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತಾರಲ್ಲ, ಅವ್ರಿಗೆ ಮಾತ್ರ ಕಾಣಿಸ್ತಲ್ಲ. ಅವರೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕೊಂಡು ಕೂತ್ಕೊಳ್ತಾ ಇದ್ದಾರೆ. ಇಟ್ಸ್ ಓಕೆ, ಬಟ್ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಬಿಡ್ರಿ, ಇನ್ನೂ ಸೆಕ್ಸ್ ವಿಡಿಯೋ ಇದ್ರೆ ಬಿಟ್ಟು ಎಂಟರ್ಟೈನ್ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ಪ್ರೌಡಾಗಿ ಹೇಳ್ಕೊಳ್ತೀನಿ, ಅಪ್ಪ ಅಮ್ಮ ದುಡ್ಡಲ್ಲ, ಬೇರೆ ಯಾರೋ ಹಾಕಿರೋ ದುಡ್ಡಲ್ಲ. ಮೋಸ ಆಗಿದ್ಯಾ ನಾನಿದ್ಯಾ, ಹೋಗಿ ದೂರು ಕೊಡಿ. ಮೋಸ ಆಗದೆ, ಇವಳು ಮೋಸ ಮಾಡಿದ್ದಾಳೆ, ಇವಳು ಹಂಗೆ ಹಿಂಗೆ ಅನ್ನೋ ಬದಲು ಫಸ್ಟ್ ಕಂಪ್ಲೇಂಟ್ ಕೊಡಿ, ತನಿಖೆ ನಡೀಲಿ. ಅದು ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಕುತ್ಕೊಂಡು ಏನೋ ಒಂದು ಕಮೆಂಟ್ ಹಾಕ್ಬೇಕು. ಒಂದೇ ಒಂದು ಕಮೆಂಟಿಂದ ಒಂದು ಹೆಣ್ಣು ಮಗಳಿಗೆ ಡ್ಯಾಮೇಜ್ ಆಗುತ್ತೆ. ನನ್ನ ಮನೇಲೂ ಹೆಣ್ಣು ಮಕ್ಳಿದ್ದಾರೆ ಅನ್ನೋಂಥ ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ಬೋಳಿ ಮಗ್ನೆ V2 ಸೂರ್ಯ, ಸುಮಂತ್ ಗೌಡ ಗೋಲ್ಡನ್ ಕನ್ನಡಿಗ, ನೀವು ಗಂಡಸರಾಗಿದ್ರೆ ಓಯೋ ರೂಮು, ಲಾಡ್ಜು, ಮತ್ತೊಂದು 7 ಜನ ಗಂಡಂದ್ರು ಮಿಂಡಂದ್ರು, ತಾಕತ್ತಿದ್ರೆ ಅಪ್ಪನಿಗೆ ಹುಟ್ಟಿದ್ರೆ ವಿಡಿಯೋಸ್ ಬಿಡಬೇಕು. ಈಗ ಒಂದು ವಿಡಿಯೋ ಬಿಟ್ಟು ವೈರಲ್ ಮಾಡಿದ್ರೆ ಬಿಡಬೇಕು. ಎಷ್ಟು ವಿಡಿಯೋಸ್ ಇದೆಯಾ ಅಷ್ಟು ವಿಡಿಯೋ ಬರಬೇಕು ಸಾಮಾಜಿಕ ಜಾಲತಾಣದಲ್ಲಿ. ನಾನು ನಿಮ್ಮನ್ನು ಹುಡ್ಕೊಂಡ್ ಬಂದು ರೋಡ್ಗೆ ಎಳ್ಕೊಂಡ್ಬಂದು ಚಪ್ಪಲಿ ಕಿತ್ತೋದಂಗೆ ಹೊಡೆದಿಲ್ಲ ಅಂದ್ರೆ ನಾನು ಅಪ್ಪ ನಾಗರಾಜ್ ಮಗಳೇ ಅಲ್ಲ. ನಿಮ್ಮಿಬ್ಬರಿಗೂ ಖಂಡಿತವಾಗ್ಲೂ ಚಪ್ಪಲಿ ಪೊರ್ಕೆ ಸೇವೆ ಮುಹೂರ್ತ ಅತಿ ಶೀಘ್ರದಲ್ಲೇ ಫಿಕ್ಸ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ. ನೀವು ಗಂಡಸರಾಗಿದ್ರೆ ಅದ್ಯಾವ್ದು ಓಯೋ ರೂಮು, ಲಾಡ್ಜು, 7 ಜನ ಗಂಡಂದ್ರನ್ನ ಕರ್ಕೊಂಡು ನಾನು ಮುಂದೆ ಬರಬೇಕು. ಚಪ್ಪರ್ ಬಾಳೋದಲ್ಲರೋ, ಗಂಡಸ್ರು ಥರ ಬದುಕಬೇಕು. ಗಾಂಡು ಶೋಕಿ ಎಲ್ಲ ಮಾಡೋದು. ನಿಮ್ಮ ಮನೇಲಿ ಹೆಣ್ಮಕ್ಳು ಇಟ್ಕೊಂಡು ಒಂದು ಹೆಣ್ಣನ್ನು ತೇಜೋದೆ ಮಾಡ್ತೀರಾ? ಮಾನ ಮರ್ಯಾದೆ ಇಲ್ವೇನೋ ಲೋಫರ್ ಮುಂಡೆ ಮಕ್ಕಳ ನಿಮಗೆ? ಸೂರ್ಯ ಹಾಗೆ ಸುಮಂತ್ ಗೌಡ, ನೀವಿಬ್ರು ಗಂಡಸರಾಗಿದ್ರೆ ಗಾಂಡುಗಳಲ್ಲ ಅಂದ್ರೆ ಡೀಟೇಲ್ಸ್ ತಗೊಂಡು ಬನ್ರಿ ಪಬ್ಲಿಕ್ಗೆ. ನಾನು ಬರ್ತೀನಿ ಬನ್ರಿ. ಅದು ಏನಿದೆಯೋ ಫೈಟ್ ಕೊಟ್ಟೆ ಬಿಡೋಣ. ಈ ಸಲ ಎಂಡ್ ಆಗಬೇಕು, ನೆಕ್ಸ್ಟ್ ಇದು ಎಕ್ಸ್ಟೆಂಡ್ ಆಗಬಾರ್ದು. ನಮ್ಮಿಂದ ಸಾಮಾಜಿಕ ಜಾಲತಾಣ ಹಾಳಾಗೋಗ್ಬಾರ್ದು. ಇಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ವಿಡಿಯೋ ಮಾಡಿದ ಬೋಳಿ ಮಗ ಈ ಸುವರ್ ನನ್ನ ಮಗನ ಕೊಟ್ಟು ಅಪ್ಲೋಡ್ ಮಾಡಿಸಿರೋಂಥ ನಿಮ್ಮಿಬ್ಬರು ಚಪ್ಪರ್ ನನ್ನ ಮಕ್ಕಳಿಗೆ ರೋಡಲ್ಲಿ ಚಪ್ಪಲಿ ಕಿತ್ತೋದಂಗೆ ಸೇವೆ ಮಾಡೇ ಮಾಡ್ತೀನಿ. ಎಚ್ಚರವಾಗಿ. ಇವತ್ತು ಎಷ್ಟು ಜನ ಸರ್ ಹೋರಾಟಕ್ಕೆ ಬರ್ತಾರೆ? ಒಂದು ಹೆಣ್ಮಗಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಆಯ್ತಂದ್ರೆ ಬರ್ತಾರ ಸರ್ ಯಾರಾದರೂ? ಯಾರೂ ಬರಲ್ಲ. ಅವ್ರಿಗೆ ಯಾವ ವಿಚಾರ ಪ್ರಚಾರ ಹೆಚ್ಚಾಗಿ ಸಿಗುತ್ತೆ ಅದಕ್ಕೆ ಬರ್ತಾರೆ. ಯಾವುದೋ ಆಡಿಯೋದಲ್ಲಿ ಮಾತಾಡಿದ್ದಾನೆ ಅವನು, ನಂದು 20,000 ಫಾಲೋವರ್ಸ್ ಇತ್ತು, ಇವಾಗ 33,000 ಫಾಲೋವರ್ಸ್ ಆಗೋಗಿದ್ದಾರೆ ಅಂತ. ಹಾಗಾದ್ರೆ ಅವ್ನಿಗೆ ನಮ್ಮ ಕಂಟೆಂಟ್ ಇವ್ನ ಫಾಲೋವರ್ಸ್ಗೋಸ್ಕರನಾ, ಇವ್ನು ಬೆಳೆಯೋದಕ್ಕೋಸ್ಕರನ? ಇಂಥವ್ರ ಮೇಲೆ ಇಂಥ ಹುಳುಗಳನ್ನ ಕಟ್ ಮಾಡಿ ಹಾಕಿಲ್ಲ ಅಂದರೆ, ಇಂಥ ಹುಳುಗಳ ಮೇಲೆ ಸೂಕ್ತವಾದಂಥ ಕ್ರಮ ಜರುಗಿಸಿಲ್ಲ ಅಂದರೆ ನಾಳೆ ದಿವಸ ಇನ್ನೆಷ್ಟು ಜನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾನೋ ಗೊತ್ತಿಲ್ಲ. ಅವನ್ನ ನೋಡೋದಕ್ಕೆ ಪಕ್ಕಾ ಕಾಮುಕ ಥರನೇ ಕಾಣಿಸ್ತಾನೆ. ಏನೋ ಹೇಳ್ತಾನಲ್ಲ, ಬರಲಿ ಲೊಕೇಶನ್ ಕಳಿಸಿದಾನೆ ಬನ್ನಿ ಅಂತೇಳಿ. ಖಂಡಿತ ಹೋಗ್ತೀನಿ ಸರ್, ಖಂಡಿತ ಹೋಗ್ತೀನಿ. ಖಂಡಿತ ಅವನ ಪಬ್ಲಿಕ್ ಎಳ್ಕೊಂಡ್ ಬಂದು ಚಪ್ಪಲಿ ಸೇವೆ ಮಾಡೋದು ಗ್ಯಾರಂಟಿ. ಆ್ಯಂಡ್ ಎಲ್ಲ ಕಡೆನೂ ಏನೋ ಪೊಲೀಸ್ ಆಗ್ತಾ ಇದೀನಿ, ನಾನು ಪೊಲೀಸ್ ಎಕ್ಸಾಮ್ ಬರೀತಾ ಇದೀನಿ ಅಂತಾನಲ್ಲ, ತಿರ್ಬೋಕಿ ಸರ್ ಅವನು. ತಿನ್ನಕ್ ಗತಿ ಇಲ್ಲ, ಫುಟ್ಪಾತಲ್ಲಿ ಕುತ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ತಿನ್ನೋಂಥ ತಿರ್ಬೋಕಿ ಅವನು. ಹೆಣ್ಣು ಮಕ್ಕಳು ಖಾಸಗಿ ವಿಡಿಯೋ ಹಾಕೊಂಡು ಬದುಕೋಂಥ ಲೋಫರ್ ಇವನು. ಮನೇಲಿ ನಿನ್ನ ಮನೇಲೂ ನಿನ್ನ ಅಕ್ಕ ಇದ್ದಾಳೆ, ನಾಳೆ ನಿನ್ನ ಅಕ್ಕನ ಮದುವೆ ಆಗೋ ಗಂಡ
ಇದೇ ಕೆಲಸ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ ಹೆಣ್ಣಿನ ಶಾಪ ಒಳ್ಳೇದಲ್ಲ ಅಂತ ವಿಡಿಯೋಸ್ ನೆತ್ಕೊಂಡೋಗಿ ನೀನು ಹಾಕೊಳ್ತೀಯ ಅಂದರೆ ಇನ್ನೆಷ್ಟು ಮೂರು ಬಿಟ್ಟು ನೀನು ಇಷ್ಟು ತೇವಳು ನಿನಗೂ ಚೆದ್ದಿದೆ, ಇನ್ನೆಷ್ಟು ತೇವಳಿದೆ ಈ ಬೋಳಿ ಮಗನ್ಗೆ ಅಯೋಗ್ಯ ಸುಮಂತ್ಗೆ ಕಂಡೋರು ಹೆಣ್ಮಕ್ಳು ಖಾಸಗಿ ವಿಡಿಯೋ. ಅದು ನಾನೇ ನೋಡಿಲ್ಲ ಸರ್ ಈ ವಿಡಿಯೋ, ನೆನ್ನೆ ವೈರಲ್ ಆದೋಗ ನೋಡಿದ್ದು. ಏನು ಮಾನಸಿಕವಾಗಿ ನನ್ನ ಕುಗ್ಗಿಸ್ಬಿಡ್ಬೋದು, ನನಗೇನೋ ಮಾಡ್ಬೋದು, ನೆವರ್ ಎವರ್ ಸರ್, ನನಗೇನು ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಅವನು ಜಾಗೃತವಾಗಿರಲಿ. ಮಾನಸಿಕವಾಗಿ ಯಾಕೆ ಸರ್ ಕುಗ್ಗಬೇಕು? ಏನೋ ಹೋಗಿ ನಾನು ಬೇರೆಯವ್ರ ಹತ್ರ ಮಲ್ಕೊಂಡು ಬೇರೆ ಥರ ಮೈ ಮಾರಾಟ ಮಾಡಿಕೊಂಡು, ಅದೇನೋ ಹೇಳ್ತಾರಲ್ಲ ಮೆಜೆಸ್ಟಿಕ್ ಮಾರ್ಕೆಟು, ಆ ಥರ ಹೋಗಿ ನನ್ನ ದೇಹನ ಮಾರಾಟ ಮಾಡ್ಕೊಂಡಿದ್ರೆ ಮಾನಸಿಕವಾಗಿ ಕುಗ್ಗಬೇಕಾಗಿತ್ತು, ಬೇಜಾರು ಮಾಡ್ಕೊಳ್ಬೇಕಾಗಿತ್ತು. ಅಂಥದ್ದೇನು ಮಾಡಿಲ್ವಲ್ಲ. ನನ್ನ ಮನೆ ಮಂಚ, ನಾನು ಸಂಸಾರ ಮಾಡಿದವನ ಜೊತೆ ಅವನು ನನ್ನ ವೀಡಿಯೋ ಖಾಸಗಿ ವೀಡಿಯೋ ಮಾಡ್ಕೊಂಡು ಹೋಗಿರೋದು ಯಾರು ತಪ್ಪದು? ನಾವು ನಂಬಿಕೆ ಇಟ್ಟು ಜೀವನ ಮಾಡಿದವನು ಯಾರು ಅಲ್ವಾ? ಯಾರನ್ನಿಲ್ಲಿ ಪ್ರಶ್ನೆ ಮಾಡಬೇಕಾಗಿರೋದು? ನಾಳೆ ದಿವಸ ನೀನು ಮತ್ತೊಬ್ಳು ಹೆಣ್ಣು ಜೊತೆ ಇದೆಯಾ ಏನೋ, ಇವಾಗ ಅವಳನ್ನ ವೀಡಿಯೋ ಮಾಡಿ ನೀನು ಬಿಡೋದಿಲ್ಲ ಅನ್ನೋದೇನು ಗ್ಯಾರಂಟಿ? ನೀನು ಪ್ರತಿಯೊಂದು ಸೆಕೆಂಡ್ ವೀಡಿಯೋ ಮಾಡೋಕ್ಕೆ ಬಂದಿದ್ದೆ ಅಂದರೆ ನೀನು ಇಂಟೆನ್ಷನಲಿ ಬಂದಿರೋದು, ನಮ್ಮ ಜೀವನದೊಳಗೆ ಬೇಕಂತಲೇ ಬಂದಿರೋದು, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬಂದಿರೋದು. ನಾಳೆ ದಿವಸ ಎಲ್ಲವನ್ನು ಕಿತ್ಕೊಂಡು ಏನಾದರೂ ತಿರುಗಿ ಬಿದ್ದರೆ ಈ ಥರ ವೀಡಿಯೋ ಮಾಡಿ ಪೋರ್ಟ್ರೇಟ್ ಮಾಡ್ಬೋದು. ಬಿಕಾಸ್ ನಾನು ಆವಾಗಿಂದನೂ ಸರ್ ಇವ್ನು ನನಗೆ ಪರಿಚಯ, ನನ್ನ ಪಾಲಿಟಿಕ್ಸ್ ಏನು ಎಂಟ್ರಿ ಆಗಿದೆ, ಪಾಲಿಟಿಕ್ಸು ನನ್ನ ಸಮಾಜ ಸೇವೆ ಆವಾಗಿಂದನೇ ಒಂದು ಪರಿಚಯ. ನಾನು ಅದನ್ನೆಲ್ಲ ನೋಡಿನೇ ಅವ್ನು ಇಷ್ಟಪಟ್ಟು ಬಂದಿದ್ದು. ಪ್ರತಿಯೊಂದು ಇದೆ, ಅವನು ಅಗ್ರಿ ಮಾಡ್ದಿರಾ ಇರ್ಬೋದು. ಆ್ಯಂಡ್ ಸಂಪರ್ಕ ಅಂತ ಬಂದರೆ ಡೆಫಿನೆಟ್ಲಿ ಅವ್ನು ನನ್ನ ಸಂಪರ್ಕ ಮಾಡ್ತಾನೆ ಇರ್ತಾನೆ. ನಾನು ಅವನು ಕಾಂಟ್ಯಾಕ್ಟಲ್ಲೇ ಇದ್ದೀರಿ. ಕೋರ್ಟ್ ಕೇಸಸ್ ನಡೆದೋಗೆಲ್ಲ ಮಾತಾಡ್ತಾನೆ ಇರ್ತಾನೆ. ರೀಸೆಂಟಾಗಿ ಸಹ ಕೋರ್ಟ್ ಕೇಸ್ ನಡೆದೋಗ ಅಲ್ಲ, ಈ ವಿಡಿಯೋ ರಿಲೀಸ್ ಆದ ನಂತರ, ಈ ಖಾಸಗಿ ವಿಡಿಯೋ ರಿಲೀಸ್ ಆದ ನಂತರ, ಈಗ ನಿನ್ನೆ ಮೊನ್ನೆ ಇವತ್ತು ಈಗ ನೀವು ಕಂಪ್ಲೇಂಟ್ ಕೊಟ್ಟ ನಂತರ ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ? ವಿಡಿಯೋ ಬಿಡೋಕೆ ಮುಂಚೆ ಕಾಲ್ ಮಾಡಿದ್ದ ನನಗೆ, ಯಾರು ಸೂರ್ಯ. ವಿಡಿಯೋ ಬಿಡೋಕೆ ಮುಂಚೆ 1 ಡೇ ಮುಂಚೆ ಕಾಲ್ ಮಾಡಿದ್ದ. ನಾಳೆಯಿಂದ ನಾನು ಆಟ ತೋರಿಸ್ತೀನಿ, ವಿಡಿಯೋ ಬಿಡ್ತೀನಿ. ನಾನೊಬ್ಳು ಸೋನು ಅನ್ನೋಳ್ದು ವಿಡಿಯೋ ಹಾಕಿದ್ದೆ. ಆ ಸೋನು ಅನ್ನೋ ವಿಡಿಯೋ ನೀನು ತೆಗಿಬೇಕು, ಸೋನು ಅನ್ನೋ ವಿಡಿಯೋ ತೆಗ್ದಿಲ್ಲ ಅಂದರೆ ನಾಳೆಯಿಂದ ನಾನು ಆಟ ತೋರಿಸ್ತೀನಿ ಅನ್ನೋವಂಥದ್ದು ಅವ್ನು ಹೇಳಿ ಅದಕ್ಕೆ ತಕ್ಕಂಗೆ ಮಾಡಿದ್ದಾನೆ. ಆ್ಯಂಡ್ ಇವನೇನಿದ್ದಾನೆ, ಇವನು ತಿರ್ಬೋಕಿ ಇದ್ದಾನಲ್ಲ ಬಚ್ಚ ಒಬ್ಬ ಸುಮಂತು, ಅವನು ನಿರಂತರ ಮಾಡ್ತಾ ಇದ್ದ. ನಾನು ಪೊಲೀಸ್ ಸ್ಟೇಷನಲ್ಲಿ FIR ಮಾಡೋಗೂ ಮಾಡ್ತಾ ಇದ್ದ, ನಾನು SP ಆಫೀಸಲ್ಲಿ ಇದ್ದೋಗೂ ಮಾಡ್ತಾ ಇದ್ದ, ನನ್ನ DYSP ಆಫೀಸಲ್ಲಿ ಇದ್ದೋಗೂ ಮಾಡ್ತಾ ಇದ್ದ. ಪೊಲೀಸವರು ನೋಡ್ತಾ ಇದ್ರು, ಬಟ್ ನಾನು ಇಗ್ನೋರ್ ಮಾಡ್ತಾ ಇದ್ದೆ, ಅವ್ರಿಗೆ ತೋರಿಸ್ತಾ ಇದ್ದೆ, ಪ್ರತಿಯೊಂದು ತೋರಿಸ್ತಾ ಇದ್ದೆ ಕಾಲ್. ಬಿಕಾಸ್ ಅವ್ನು ಎಷ್ಟು ಕ್ರಿಮಿನಲ್ ಅನ್ನೋದು ಗೊತ್ತಾಗ. ಯಾವ ಕಾರಣಕ್ಕೆ ನಿಮ್ಮನ್ನು ಕಾಲ್ ಮಾಡ್ತಿದ್ರು? ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕಾಲ್ ಮಾಡೋದು, ಬ್ಲ್ಯಾಕ್ ಮೇಲ್. ಇಂಥ ಬಚ್ಚಾಗ್ಲನ ಸರ್ ನನ್ನ ಜೀವನದಲ್ಲಿ 2016 ಮೇಲೆ ಎಷ್ಟೋ ಜನ ದೊಡ್ಡವರು MLA ಆಸ್ಪಿರೆಂಟು, MLA ಆಗಿರುವಂಥವ್ರು, ಹೋರಾಟಗಾರರಾಗಿರುವಂಥವ್ರು, ಎಂತೆಂಥ ದೊಡ್ಡವ್ರನ್ನೇ, ಪೊಲೀಸ್ ಅವ್ರನ್ನ, ಎಂತೆಂಥವ್ರು ನಮ್ಮ ಜೀವನದಲ್ಲಿ ಪ್ರಾಪರ್ಟಿ ಮನಿಗೋಸ್ಕರ ಆಟ ಆಡಿರೋರನ್ನೇ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಯಾವ್ದ್ಯಾವ್ದೋ ಫೇಸ್ ಮಾಡ್ಕೊಂಬಂದಿದ್ದೀನಿ. ಇವನು ಯಾರೋ ಸಿಲ್ಲಿ ಸರ್, ಬಚ್ಚ. ಅವನ ಬಗ್ಗೆ ತಲೆ ಕೆಡಿಸ್ಕೊಂಡು ಎನರ್ಜಿ ವೇಸ್ಟ್ ಮಾಡಿಕೊಂಡು ನಾನೇನಕ್ಕೆ ಸರ್ ಮಾನಸಿಕವಾಗಿ ಕುಗ್ಲಿ? ಇವನು ಯಾವನ್ ಸರ್ ಮಾನಸಿಕವಾಗಿ ಕುಗ್ಗೋದಕ್ಕೆ? ಹೊಟ್ಟೆ ತುಂಬ ಒಳ್ಳೆ ಬಿರಿಯಾನಿ ತಿಂದು ತುಂಬ ಚೆನ್ನಾಗೇ ಇರ್ತೀನಿ. ನನಗೆ ನೆನ್ನೆ ವಿಡಿಯೋ ನೋಡಿ, ಈ ಥರನೂ ವಿಡಿಯೋ ಮಾಡ್ಕೊಂಡಿದ್ದಾನ ಇವನು, ಇದು ಇದೆಯಾ ಅನ್ನೋಂಥದ್ದು, ನನಗೆ ಇನ್ಯಾವ್ದು ಇಟ್ಕೊಂಡಿರ್ಬೋದು ಅವನು ಅನ್ನೋಂಥದ್ದು ನನಗೂ ಒಂದು ಕ್ಯೂರಿಯಾಸಿಟಿ. ಬಿಡ್ಲಿ, ಇದಕ್ಕಿಂತ ಇನ್ನೂ ವಿಕೃತವಾಗಿ ಏನಾದರೂ ಸೆಕ್ಸ್ ವಿಡಿಯೋನೋ ಮತ್ತೊಂದು ಏನಾದರೂ ಇದ್ರೆ ಬಿಡ್ರಿ, ಎಂಟರ್ಟೈನ್ ತಗೊಳ್ರೆ. ಬೇಕಾದರೆ ನಿಮ್ಗೆ ಅಷ್ಟೊಂದು ತೇವಲಿದ್ರೆ, ಯಾಕಂದರೆ ಸಮಾಜದಲ್ಲಿ ನಿಮಗೆ ಜವಾಬ್ದಾರಿ ಇಲ್ಲ, ಅಪ್ಪ ಅಮ್ಮ ಜವಾಬ್ದಾರಿ ಇರಲ್ಲ, ಏನಾದರೂ ಒಂದು ಗುರಿ ಇರೋದಿಲ್ಲ ಲೈಫಲ್ಲಿ. ಗುರಿ ಇಲ್ದಿದ್ದವ್ರಿಗೆ ಬೇರೆಯವ್ರನ್ನ ಗುರಿ ಮಾಡಿ, ಬೇರೆಯವ್ರ ಬಗ್ಗೆ ತೇಜೋವಧೆ ಮಾಡಿ, ಬೇರೆಯವ್ರ ವೈಯಕ್ತಿಕ ಜೀವನನ ಹಾಳು ಮಾಡಿ ಬದುಕುವಂಥದ್ದೇ ನಿಮ್ಮ ಗುರಿ ಆಗೋಗಿರುತ್ತೆ. ಒಂದು ಕಮಿಷನರ್ ಆಫೀಸು, ಮಾನವ ಹಕ್ಕು ಎಲ್ಲ ಕಡೆನೂ ಕೊಟ್ಟಿದ್ದೀನಿ, ಪೊಲೀಸ್ ಸ್ಟೇಷನಲ್ಲೂ ಆಗಿದೆ. ಏನೂ ಇಲ್ಲ, ಯಾರ್ಯಾರಂತಲ್ಲ, ಇವರಿಬ್ಬರೇ ವಿಡಿಯೋ ಮಾಡಿದವನು, ವಿಡಿಯೋ ಕೊಟ್ಟಿರೋನು, ವಿಡಿಯೋ ಹಾಕಿರೋನು, ಇವ್ರು 3 ಜನದ ಮೇಲೇನೂ ಕಂಪ್ಲೇಂಟ್ ಆಗಿದೆ. ಎಲ್ಲ ಕಡೆನೂ ಆಗಿದೆ, ಎಷ್ಟು ಆಯೋಗಗಳಿದ್ದಾವೆ ಎಲ್ಲ ಕಡೆನೂ. ಬಿಕಾಸ್ ಫಸ್ಟು ನಾನು ಲೀಗಲ್ ಹೋರಾಟ, ನೆಕ್ಸ್ಟು ನನ್ನ ಹೋರಾಟ ಏನನ್ನೋಂಥದ್ದು. ಇವರಿಬ್ಬರಿಗೂ ಜೀವನದಲ್ಲಿ ಮತ್ತೊಂದು ಹೆಣ್ಣು ಮಗಳ ವಿಡಿಯೋ ಮಾಡೋದಕ್ಕೆ, ಫೋನ್ ಹಿಡಿಯೋದಕ್ಕೂ ಭಯ ಪಡಬೇಕು ಅಂತ ಒಂದು ಪಾಠ ಡೆಫಿನೆಟ್ಲಿ ನಾನು ಕಳಿಸ್ತೀನಿ ಸರ್.